ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಪಾದಯಾತ್ರೆ, ಶೀಘ್ರದಲ್ಲೇ ದಿನಾಂಕ ನಿಗದಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಘೋಷಣೆ. ಬಂಟ್ವಾಳದಲ್ಲಿ ಹಾಡಹಗಲೇ ಯುವತಿ ಹತ್ಯೆ ಪ್ರಕರಣ, ಕೊನೆಗೂ ಹಂತಕ ಚೇತನ್ ಪೊಲೀಸರ ಬಲೆಗೆ. ಕೊಲೆ ಮಾಡೋದಕ್ಕೂ ಮೊದಲು ವಿಷ ಸೇವಿಸಿದ್ದ ಆರೋಪಿ. ಜಿಬಿಎ ಎಲೆಕ್ಷನ್ ಮತ್ತೆ ಮುಂದೂಡಿಕೆ, 3ನೇ ಬಾರಿ ಕಾಲಾವಕಾಶ ಕೋರಿ ಸರ್ಕಾರ. ಜಿಬಿಎ ಮನವಿ, ಡಿಸೆಂಬರ್ 31ರೊಳಗೆ ಚುನಾವಣೆ ಮಾಡಿ ಎಂದು ಸುಪ್ರೀಂ ಕೋರ್ಟ್ ಆದೇಶ. ದೇಶದ ಪ್ರಪ್ರಥಮ ಹೈಡ್ರೋಜನ್ ರೈಲಿಗೆ ಚಾಲನೆ, ಹರಿಯಾಣದ ಜಿಂದ್ ನಿಲ್ದಾಣದಲ್ಲಿ ಮೋದಿ ಹಸಿರು ನಿಶಾನೆ. ಕರ್ನಾಟಕದ 4 ರೈಲು ನಿಲ್ದಾಣಗಳು ನವೀಕರಣ. ನೀಟ್ ಅಕ್ರಮ ಖಂಡಿಸಿ ಸೋನಂ ವಾಂಗ್ಚುಕ್ ಸತ್ಯಾಗ್ರಹ, ಜುಲೈ 20ರಂದು ಸಂಸತ್ಗೆ ಶಾಂತಿಯುತ ಮೆರವಣಿಗೆಗೆ ಕರೆ. ಪ್ರೊಟೆಸ್ಟ್ ಯಶಸ್ವಿಯಾಗದಿದ್ದರೆ ದೆವ್ವವಾಗಿ ಕಾಡ್ತೇನೆಂದು ಎಚ್ಚರಿಕೆ.